ಇವತ್ತು ನನ್ನ ಫ್ರೆಂಡ್ ಟೊಮೆಟೊ ತೋಟಕ ಗುಟ್ಲಾಗಬೇಕಾಯ್ತು. ಅದಕ್ಕೋಸ್ಕರ 4 ಜನ ಫ್ರೆಂಡ್ಸ್ ಕೂಡ ನಾವು ಹೋಗಿದ್ರೆ ಕಾಟಿಗೆ ಒಂದು ತಿಂಗಳು 10 ದಿನ ಕೂಡ ಆಗೈತೆ. ಇದಕ್ಕೆ ಮೊದಲೇ ಗುಟ್ಲಾಗಬೇಕಾಯ್ತು, ಗುಟ್ಗಳು ಸಿಕ್ಕಿಲ್ಲ. ಅದಕ್ಕೋಸ್ಕರ ಇವಾಗ ಗುಟ್ಗಳು ಕೂಡ ಸಿಕ್ಕೈತೆ. ಎಷ್ಟು ಬಿತ್ತಣ್ಣ ಒಂದು ಗುಟ್ ಅಂತ ನೀವು ಹೇಳೋದು ಕೇಳಿದ್ರೆ ಕಾಟಿಗೆ 41 ರೂಪಾಯಿ ಕೂಡ ಬಿದ್ದೈತೆ. ಒಂದು ಎಕರೆ ಬೇಲ್ಕ ಕಾಟಿಗೆ 1600 ಗೂಟ ಕೂಡ ಹೊಡ್ಸಿದ್ರೆ ನಮ್ಮ ಕಡೆ ಒಂದು ಎಕರೆ ಬೇಲ್ಕ ಗುಟ್ಗಳೆಲ್ಲ ಸಿಕ್ಬಿಟ್ಟು ಗುಟ್ಲಾಕ ಕರೆಕ್ಟಾಗಿ 8,000 ಕೂಡ ತಗೊಂತಾರೆ. ನಿಮ್ ಕಡೆ ಎಷ್ಟು ತಗೊಂತಾರೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಹೊಸ ಗುಟ್ಗಳೆಲ್ಲ ಅದಕ್ಕೋಸ್ಕರ 7 ಗೂಟ ಕೂಡ ಹೊರಗೆ ಕಟ್ಕೊಂಡು ಎತ್ಕೊಂಡೋಗಿ ಸಾಲ್ಗಿಲ್ದ ಕೂಡ ಆಗ್ಬೇಕಾಗಿತ್ತು. ಈ ಕಡೆ ನನ್ನ ಫ್ರೆಂಡ್ ಕೂಡ ಎತ್ಕೊಂಡೋಗಿ ಆಗ್ತಾ ಇದ್ದ, ಅದೇ ಜೊತೆಗೆ ನಾನು ಕೂಡ ಎತ್ಕೊಂಡೋಗಿ ಸಾಲ್ಗಿಲ್ದ ಕೂಡ ಆಗ್ತಾ ಇದ್ರೆ ನಾವೊಂದೊಂದು ಸಾಲ್ಕ ಕಾಟೆಗೆ 5,500 ಕೂಡ ಎತ್ತಾಗ್ತಾ ಇದ್ರೆ. ಯಾಕಂತಂದ್ರೆ ಡಬಲ್ ಗುಟ್ ಆಗ್ಬೇಕಾಯ್ತು ಟಮಾಟಕ. ಅದಕ್ಕೋಸ್ಕರ ನಾ ಯಾವ್ದಾರ ಟಮಾಟನ ಊತಿರೋದಂತ ನೀವು ಯಾರ್ದು ಕೇಳಿದ್ರೆ ಯೋಗಿ ಊತಿರೋದು ಕಾಟೆಗೆ 5,500 ಕೂಡ ಊತಿದ್ರೆ ಹಾಕಿರೋ ಗುಟ್ಗಳು ಈ ತರ ಕೂಡ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲೆಲ್ಲ ಗಾತುಗಳು ಗಡರಿದಾಗ ಆಗಿದ್ರೆ ಇವಾಗ ಈ ತರ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ರೆ. ಯಾಕಪ್ಪ ಅಂತಂದ್ರೆ ಆಗ್ಲಾಗಿರ್ತೈತೆ ಓಲುಗಳು ಗುಟ್ಗಳು ಕರೆಕ್ಟಾಗಿ ಕುತ್ಕೊಂತೈತೆ ಅನ್ಬಿಟ್ಟು ಈ ತರ ಕೂಡ ನಾವು ಪ್ಲಾನ್ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಕಡೆ ಗಾತುಗಳು ಹಾಕೊಂಬತ್ತಾ ಇದ್ರೆ ಈ ಕಡೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ನಾವು ಕೂಡ ಕಡ್ಡಿಗಳು ಕೂಡ ಹಾಕೊಂಬತ್ತಾ ಇದ್ರೆ ಕಾಟೆಗೆ. ಈ ಕಡೆ ನನ್ನ ಫ್ರೆಂಡ್ ಕೂಡ ಹಾಕೊಂಬತ್ತಾ ಇದ್ದು, ನಾನು ಕೂಡ ಹಾಕೊಂಬತ್ತಾ ಇದ್ದೆ. ಎಷ್ಟು ಕಡ್ಡಿ ಬಿದ್ದೈತೆ ಅಣ್ಣ ಒಂದು ಎಕರೆ ಬೇಲ್ಗಂತ ನೀವು ಹೇಳಿದ ಕೇಳಿದ್ರೆ ಕರೆಕ್ಟಾಗಿ 1570 ಕಡ್ಡಿ ಕೂಡ ಬಿದ್ದೈತೆ. ಕೊನೆಲ್ದಾಗ ಮಾತ್ರ ನಾವು ದಪ್ಪ ಗೂಟುಗಳು ಕೂಡ ಹಾಕ್ತಿರಿ, ಯಾಕಂದ್ರೆ ಕಿತ್ತಾಕ್ಬಾರ್ದಂತ. ಅದೇ ಟೈಮ್ ತಂಗುಶಿ ಮತ್ತೆ ಟೈನ್ ಕೂಡ ಬಂದೈತೆ. 1 ಎಕರೆ ಬೇಲ್ಕ 10 ಕೆಜಿ ಟೈನ್ 10 ಕೆಜಿ ತಂಗುಶಿ ಕೂಡ ತಂದವ್ರೆ. ಟೈನ್ ಎಷ್ಟಣ್ಣ ಅಂತಂದ್ರೆ 1 ಕೆಜಿ ಬಂದು 135, ತಂಗುಶಿ ಬಂದು 75 ರೂಪಾಯಿ ಬಿದ್ದೈತೆ 1 ಕೆಜಿ. ತಂಗುಶಿ ಬಂದು ಗುಟ್ಗಳು ಕಟ್ಟಕ, ಟೈನ್ ಬಂದು ಏನಕಪ್ಪ ಅಂತಂದ್ರೆ ಟಮಾಟೋ ಗಿಡ ಹಮ್ಮು ಕಟ್ಟಕ. ಅದಕ್ಕೋಸ್ಕರ ತರಿಸಿರೋದು. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ 5 ಗಂಟೆ ಕೂಡ ಆಗಿತ್ತು. ಮಾಡಿರೋ ಬೈಲು ಈ ತರ ಕೂಡ ಇತ್ತು. ಇವತ್ತಿನ ಕಥೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.